ರಾಜ್ಯದಲ್ಲಿ 5,862 ಕೆರೆಗಳು ಸಂಪೂರ್ಣ ಖಾಲಿ. ಬಾರದ ಮಳೆ, ಜನ ಜಾನುವಾರ ಪರದಾಟ, ಕಣ್ಣೀರು. ರಾಜ್ಯದಲ್ಲಿ 5,862 ಕೆರೆಗಳು ಸಂಪೂರ್ಣ ಖಾಲಿ. ಬಾರದ ಮಳೆ, ಜನ ಜಾನುವಾರ ಪರದಾಟ, ಕಣ್ಣೀರು. ಕಣ್ಮುಂದೆಯೇ ಕಾಣ್ತಾ ಇದೆ ಭೀಕರ ಬರಗಾಲದ ಛಾಯೆ. ಹಳ್ಳಿ ಜನರಲ್ಲಿ ಮತ್ತೆ ಮನೆ ಮಾಡಿದ ಬರಗಾಲದ ಛಾಯೆ. ಉತ್ತರ ಕರ್ನಾಟಕದಲ್ಲಿ ಕೈಕೊಟ್ಟ ಮಳೆ, ಜನ ಕಂಗಾಲಾಗ್ತಾ ಇದ್ದಾರೆ. ಮತ್ತೆ ಭಾರತದ ದೊಡ್ಡ ನಗರಗಳತ್ತ ಜನ ಗೂಳೆ ಹೊರಟಿದ್ದಾರೆ. ಅಯ್ಯಯ್ಯೋ, ಏನ್ ಮಾಡೋದು ಅಂತ ಜನ ಕಣ್ಣೀರು ಕೂಡ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಅನ್ನದಾತರಿಂದಲೂ ಸಹ ಪರದಾಟ. ಹೀಗೆ ಮುಂದುವರೆದ್ರೆ ಜನ ಗೂಳೆ ಹೋಗುವುದು ಫಿಕ್ಸ್. ಇನ್ನು ರಾಜ್ಯದಲ್ಲಿ 5,862 ಕೆರೆಗಳು ಖಾಲಿಯಾಗಿರುವಂತದ್ದು. ಬಾರದ ಮಳೆ, ಜನ ಜಾನುವಾರ ಈಗ ಪರದಾಟ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಮುಂದೆನೆ ಕಾಣ್ತಾ ಇರುವಂತದ್ದು ಭೀಕರ ಬರಗಾಲದ ಛಾಯೆ. ರಾಜ್ಯದಲ್ಲಿ ಈಗ ಆಗ್ತಾ ಇರುವಂತದ್ದು ಹಳ್ಳಿ ಜನರಲ್ಲಿ ಮತ್ತೆ ಬರಗಾಲದ ಛಾಯೆ ಮೂಡ್ತಾ ಇದೆ, ಮನೆ ಮಾಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕೈಕೊಟ್ಟ ಮಳೆರಾಯ, ಈಗ ಜನರು ಕೂಡ ಕಂಗಾಲಾಗ್ತಿದ್ದಾರೆ. ಏನ್ ಮಾಡೋದು? ಮತ್ತೆ ಭಾರತದ ದೊಡ್ಡ ನಗರಗಳತ್ತ ಜನ ಗೂಳೆ ಹೊರಟಿದ್ದಾರೆ. ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ನಮಗೆ ನೀರು ಸಿಗುತ್ತೆ, ಏನು ಮಾಡೋದು ಅನ್ನೋದೇ ಈಗ ಜನರ ಕಣ್ಣೀರಾಗ್ತಾ ಇದೆ. ಮತ್ತೊಂದು ಕಡೆ ಅನ್ನದಾತರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕೈ ಕೊಟ್ಟಿರುವಂತಹ ಮಳೆ ಹೀಗೆ ಮುಂದುವರೆದ್ರೆ ಜನ ಬೇರೆ ಕಡೆ ಹೋಗೋದಂತೂ ಗ್ಯಾರಂಟಿ ಅಂತ ಈಗ ಹೇಳಲಾಗ್ತಾ ಇರುವಂಥದ್ದು. ಮಳೆ ಬಂದಿಲ್ಲ, ಬಂದರೂ ಕೂಡ 1 ವಾರ ಬಂತು, 2 ವಾರ ಬಂತು, ಆದರೆ 3ನೇ ವಾರಕ್ಕೆ ಕೈ ಕೊಟ್ಟು ಹೋಗ್ಬಿಟ್ಟಿದೆ. ಜಲಾಶಯಗಳು ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಇತ್ತ ಕೆರೆಗಳು ಕೂಡ ಇಲ್ಲ, ನದಿಗಳು ಕೂಡ ಇಲ್ಲ. ಬತ್ತಿ ಹೋಗ್ತಾ ಇರುವಂತಹ ನದಿಗಳು, ಕೆರೆಗಳು, ಜಲಾಶಯಗಳು. ಜಾನುವಾರುಗಳು ಏನ್ ಮಾಡಬೇಕು? ಪಾಪ ಮೂಕ ಪ್ರಾಣಿಗಳು. ಜನರು ಹೇಗೋ ಸಹಿಸ್ಕೊಳ್ಬೋದು ಅಥವಾ ಎಲ್ಲೋ ಹೋಗಿ ನೀರು ಕುಡಿಬೋದು. ಜಾನುವಾರುಗಳ ಕತೆ ಏನು, ಪ್ರಾಣಿಗಳ ಕತೆ ಏನು ಅನ್ನುವಂಥದ್ದು. ಹಳ್ಳಿ ಜನರಲ್ಲಿ ಈಗ ಬರಗಾಲದ ಛಾಯೆ ಮೂಡಿರುವಂಥದ್ದು. ಉತ್ತರ ಕರ್ನಾಟಕದಲ್ಲೂ ಕೂಡ ಕೈಕೊಟ್ಟಿದ್ದಾನೆ ಮಳೆರಾಯ. ಜನರು ಕೂಡ ಕಂಗಾಲಾಗಿದ್ದಾರೆ. ಬೆಳೆ ಬೆಳಿಬೇಕು ಅನ್ನುವಂತಹ ರೈತರು ಈಗ ನೋವಿನಲ್ಲಿದ್ದಾರೆ. ಬಾರದ ಮಳೆ, ಇನ್ನೂ ಭರ್ತಿಯಾಗದ ಹಲವು ಕೆರೆಗಳು. ಬೆಂಗಳೂರು, ಬೆಳಗಾವಿ, ಕೋಲಾರದ ತಲಾ 6 ಕೆರೆಗಳು ಭರ್ತಿ. ರಾಮನಗರ, ಚಾಮರಾಜನಗರ, ದಕ್ಷಿಣ ಕನ್ನಡದ ಕೆರೆಗಳು ಭರ್ತಿ. ತುಮಕೂರಿನ ಕೆರೆಗಳ ಒಡಲು ಕೂಡ ತುಂಬಿದೆ. ಉಳಿದ ಜಿಲ್ಲೆಗಳಲ್ಲಿ ಈವರೆಗೂ ಕೂಡ ಭರ್ತಿಯಾಗದ ಕೆರೆಗಳು. ಇದರಿಂದ ಅನ್ನದಾತರಲ್ಲೂ ಕೂಡ ಆತಂಕ ಮನೆ ಮಾಡ್ತಾ ಇರುವಂಥದ್ದು. ಲಕ್ಷಾಂತರ ಹೆಕ್ಟೇರ್ ಭೂಮಿ ಈ ಕೆರೆಗಳ ಮೇಲೆ ಅವಲಂಬನೆಯಾಗಿದೆ. ಕೃಷಿ ಚಟುವಟಿಕೆ, ಜಾನುವಾರುಗಳಿಗೆ ನೀರು ಒದಗಿಸುತ್ತವೆ. ಕೆರೆಗಳ ಒಡಲು ಒಣಗಿದ್ದು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಾರದ ಮಳೆ, ಇನ್ನೂ ಭರ್ತಿಯಾಗದ ಹಲವು ಕೆರೆಗಳು. ಬೆಂಗಳೂರು, ಬೆಳಗಾವಿ, ಕೋಲಾರದ ತಲಾ 6 ಕೆರೆಗಳು ಭರ್ತಿಯಾಗಿರುವಂಥದ್ದು. ಚಾಮರಾಜನಗರ, ರಾಮನಗರ, ದಕ್ಷಿಣ ಕನ್ನಡದ ಕೆರೆಗಳು ಭರ್ತಿಯಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಬರಗಾಲದ ಭೀತಿ ಆವರಿಸಿಕೊಂಡಿರುವಂಥದ್ದು. ಎಲ್ಲೆಲ್ಲಿ ಎಷ್ಟೆಷ್ಟು ಕೆರೆಗಳು ಖಾಲಿಯಾಗಿದೆ ಗಮನಿಸ್ತಾ ಹೋಗೋದಾದ್ರೆ, ತುಮಕೂರಿನಲ್ಲಿ 215 ಕೆರೆಗಳು ಖಾಲಿ ಇವೆ. ಬೆಳಗಾವಿಯಲ್ಲಿ 79 ಕೆರೆಗಳು ಖಾಲಿ ಇರುವಂಥದ್ದು. ಬೀದರ್ನಲ್ಲಿ 57 ಕೆರೆಗಳು, ಜೊತೆಗೆ ವಿಜಯಪುರದಲ್ಲಿ 56 ಕೆರೆಗಳು ಖಾಲಿಯಾಗಿವೆ. ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಖಾಲಿಯಾಗಿರುವಂತಹ ಕೆರೆಗಳು. ಇನ್ನು ಶಿವಮೊಗ್ಗದಲ್ಲಿ 51 ಕೆರೆಗಳು, ಜೊತೆಗೆ ಕಲಬುರಗಿಯಲ್ಲಿ 30 ಕೆರೆಗಳು ಖಾಲಿಯಾಗಿರುವಂಥದ್ದು. ಚಿತ್ರದುರ್ಗದಲ್ಲಿ 24 ಕೆರೆಗಳು, ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ 22 ಕೆರೆಗಳು ನೀರಿಲ್ಲದೆ ಒಣಗುತ್ತಾ ಇವೆ, ಖಾಲಿಯಾಗಿರುವಂಥದ್ದು. ಇನ್ನು ಕೋಲಾರದಲ್ಲಿ 13 ಕೆರೆಗಳು, ಬಾಗಲಕೋಟೆಯಲ್ಲಿ 12 ಕೆರೆಗಳು, ಜೊತೆಗೆ ವಿಜಯನಗರದಲ್ಲಿ 8 ಕೆರೆಗಳು, ಜೊತೆಗೆ ಚಾಮರಾಜನಗರದಲ್ಲೂ ಕೂಡ 8 ಕೆರೆಗಳು ಈಗ ಖಾಲಿಯಾಗಿರುವಂಥದ್ದು. ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯ ಕೆರೆಗಳಲ್ಲಿ ಖಾಲಿಯಾಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲೂ ಕೂಡ 6 ಕೆರೆಗಳು ಕೂಡ ಖಾಲಿಯಾಗಿದೆ. ಮಂಡ್ಯ 6 ಕೆರೆಗಳು ಖಾಲಿಯಾಗಿರುವಂಥದ್ದು.
ಹಾಸನ ಜಿಲ್ಲೆಯಲ್ಲೂ ಕೂಡ 5 ಕೆರೆಗಳು, ಇತ್ತ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ 2 ಕೆರೆಗಳು ಖಾಲಿ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಈ ಎಲ್ಲ ಜಿಲ್ಲೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ನೀರೇ ಇಲ್ಲ. ಇನ್ನು ಬೆಂಗಳೂರು ನಗರ ಒಂದೇ ಕೆರೆ ಖಾಲಿಯಾಗಿರುವಂಥದ್ದು. ಕೆರೆನೇ ಇದೆಯಾ ಇಲ್ವಾ ಅನ್ನುವಂಥದ್ದು ಕೆರೆಗಳ ಊರು. ಬಳ್ಳಾರಿಯಲ್ಲೂ ಕೂಡ ಈಗ 1 ಕೆರೆ ಖಾಲಿಯಾಗಿರುವಂಥದ್ದು. ಬೆಂಗಳೂರು ನಗರ ಎಷ್ಟೋ ಕೆರೆಗಳಿತ್ತು, ಸಾವಿರಾರು ಕೆರೆಗಳು. ಈಗ ಬೆರಳೆಣಿಕೆಯ ಪ್ರಮಾಣದಲ್ಲಿ ಅಷ್ಟೇ ಕೆರೆಗಳು ಉಳಿದುಕೊಂಡಿರುವಂಥದ್ದು. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಕೆರೆ ಖಾಲಿಯಾಗಿರುವಂಥದ್ದು ಅನ್ನದಾತರಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿದೆ. ಬಾರದ ಮಳೆ ಇನ್ನೂ ಕೂಡ ಭರ್ತಿ ಆಗ್ತಾ ಇಲ್ಲ. ಹಲವು ಕೆರೆಗಳು ಏನು ಮಾಡೋದು, ಹೇಗೆ ಬದುಕೋದು ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಜನ ಜಾನುವಾರುಗಳನ್ನು ಹೇಗೆ ಸಾಕಬೇಕು, ಸಲಹಬೇಕು ಅನ್ನುವಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ.